ಅದು ಬೋಯಿಂಗ್ ಕಂಪನಿಗೆ ಸೇರಿದಂತಹ ವಿಮಾನ ಈ ಹಿಂದೆಯೂ ಒಮ್ಮೆ ತುರ್ತು ಭೂಸ್ಪರ್ಶ ಮಾಡಿತ್ತು. ಹಾಗಿದ್ರೆ ಈ ವಿಮಾನ ಕೆಪಾಸಿಟಿ ಎಷ್ಟಿದೆ? ಈ ವಿಮಾನವನ್ನ ಓಡಿಸ್ತಾ ಇದ್ದವರು ಯಾರು? ಈ ಎಲ್ಲಾ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ನೋಡೋಣ. ಡ್ರೀಮ್ ಲೈನರ್ ವಿಮಾನ ಬೋಯಿಂಗ್ ಕಂಪನಿಗೆ ಸೇರಿದ ವಿಮಾನ. ಇದೇ ವಿಮಾನ 200ಕ್ಕೂ ಹೆಚ್ಚು ಜನರನ್ನ ಸಾವಿನ ಮನೆ ಸೇರಿಸಿದೆ. ಹಾಗಿದ್ರೆ ಈ ವಿಮಾನದ ಬಗ್ಗೆ ತೋರಿಸ್ತೀವಿ ನೋಡಿ. ಈ ವಿಮಾನ 290 ಪ್ರಯಾಣಿಕರು ಕೂರಬಹುದಾದ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲದೆ 13,530 ಕಿಲೋಮೀಟರ್ ವರೆಗೆ ಬ್ರೇಕ್ ಇಲ್ಲದೆ ಹಾರಬಹುದು. ಈ ವಿಮಾನ ತಯಾರಿಸುವಾಗ 50% ಭಾಗವನ್ನ ಆಧುನಿಕ ಹಗುರ ಹಾಗೂ ಗಟ್ಟಿ ಲೋಹ ಬಳಸಲಾಗಿದೆ. ಈ ಕಾರಣಕ್ಕೆ ವಿಮಾನ ಹಗುರವಾಗಿದೆ, ಜೊತೆಗೆ ಕಡಿಮೆ ಇಂಧನ ಬಳಕೆಯಾಗುತ್ತೆ. ಇನ್ನು ಏವಿಯಾನಿಕ್ಸ್, ಫ್ಲೈ ಬೈ ವೈರ್ ನಿಯಂತ್ರಣ ಮತ್ತು ಸುಧಾರಿತ ಸುರಕ್ಷತಾ ಸಿಸ್ಟಮ್ ತಂತ್ರಜ್ಞಾನ ಬಳಸಲಾಗಿದೆ. ಆರು ತಿಂಗಳ ಹಿಂದೆ ಇದೇ ವಿಮಾನದಲ್ಲಿ ತಾಂತ್ರಿಕ ದೋಷ. ಈ ನಡುವೆ ಮತ್ತೊಂದು ಶಾಕಿಂಗ್ ವಿಚಾರ ಬಯಲಾಗಿದೆ. 6 ತಿಂಗಳ ಹಿಂದಷ್ಟೇ ಅಹಮದಾಬಾದ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಿತ್ತು. ಆಗ ಏರ್ ಇಂಡಿಯಾ ಸಮಸ್ಯೆ ಸರಿಪಡಿಸಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ದುರಂತ ಏನಂದ್ರೆ ಇದೇ ವಿಮಾನ ಸದ್ಯ ಪತನಗೊಂಡು ಸ್ಮಶಾನ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.